ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಜೇವರ್ಗಿ ಘಟಕದ ವತಿಯಿಂದ ಪಟ್ಟಣದ ಮೈಬೂಬ್ ಫಂಕ್ಷನ್ ಹಾಲ್ನಲ್ಲಿ ಪತ್ರಿಕಾ ದಿನಾಚರಣೆಯನ್ನು ಅತ್ಯಂತ ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದೆ. ವೇದಿಕೆಯಲ್ಲಿದ್ದ ಪೂಜ್ಯರು ಮತ್ತು ಗಣ್ಯರು ಸಸಿಗೆ ನೀರಿರುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ದಿವ್ಯ ಸಾನ್ನಿಧ್ಯ ವಹಿಸಿದ ಸೊನ್ನಮಠದ ಶ್ರೀ ಶಿವಾನಂದ ಶಿವಯೋಗಿಗಳು ಹಾಗೂ ಚಿಗರಹಳ್ಳಿ ಶ್ರೀ ಸಿದ್ಧ ಕಬೀರಾನಂದ ಸ್ವಾಮಿಗಳು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಸಮಾಜದಲ್ಲಿ ಧ್ವನಿ ಇಲ್ಲದವರ ಧ್ವನಿಯಾಗಿ ಕೆಲಸ ಮಾಡುತ್ತಿರುವ ಪತ್ರಕರ್ತರ ಸೇವೆ ಅಪಾರವಾದುದು. ಅವರ ಸಾಧನೆಯನ್ನು ಗುರುತಿಸಿ ಪ್ರಶಸ್ತಿ ನೀಡುತ್ತಿರುವುದು ಶ್ಲಾಘನೀಯ ಎಂದು ಶ್ರೀ ಸಿದ್ಧ ಕಬೀರಾನಂದ ಸ್ವಾಮೀಜಿಯವರು ಬಣ್ಣಿಸಿದರು. ಅಲ್ಲಿ ವಿಶೇಷವಾದಂಥದ್ದು ಮತ್ತೇನಿಲ್ಲ, ಎಲ್ಲರೂ ಒಂದಾಗಿ ಬಾಳಿ ಅವರು ಓರುಕೋರೆಗಳನ್ನ, ಸಮಾಜದಾಗಿರುವಂತಹ ಓರುಕೋರೆಗಳನ್ನ, ರಾಜಕಾರಣದಾಗಿರುವಂತಹ ತಪ್ಪುತಡೆಗಳನ್ನ ಎಲ್ಲಾನು ತಿದ್ದಿ ಮಾಡುವಂತಹ ಈ ಪತ್ರಿಕಾ ರಂಗ ಬಹಳ ಪವಿತ್ರವಾಗಿರಲಿ, ಹೆಚ್ಚೆಚ್ಚಿನ ಒಂದು ಸಮಾಜದ ಸುಧಾರಣೆ ಮಾಡುವಲ್ಲಿ, ಪ್ರಗತಿಪರ ಕೆಲಸ ಮಾಡುವಲ್ಲಿ ಮಾಧ್ಯಮ ಶ್ರಮಿಸಿ ಅಂತ ಹೇಳ್ತಾ ಬಹಳ ಖುಷಿ ಅನಿಸ್ತದೆ. 100 ಕಾರ್ಯಕ್ರಮದಾಗ ಹೋದ್ರೆ ನಮಗೆ ಖುಷಿ ಆಗೋದಿಲ್ಲ, 100 ಕಾರ್ಯಕ್ರಮದೊಳಗೆ ಭಾಗವಹಿಸಿದ್ರೆ ಖುಷಿ ಆಗಲ್ಲ. ಎಲ್ಲರಿಗೂ ಮಾರ್ಗದರ್ಶನ ಮಾಡುವಂತಹ ಈ ಪತ್ರಿಕಾ ರಂಗದ ಕಾರ್ಯಕ್ರಮಕ್ಕೆ ಬಂದಿದ್ವಲ್ಲ, ಅಭಿಮಾನ ಅನಿಸ್ತದೆ. ಈ ಪತ್ರಿಕಾ ರಂಗಗಳ ಒಂದಿಷ್ಟು ಏನಾಗ ಹೆಚ್ಚು ಕಮ್ಮಿ ಇರ್ತಾವೆ, ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅಂತ ನಮ್ಗೆಲ್ಲ ಭಿನ್ನಗಳು ಇದ್ದೇ ಇರ್ತಾವೆ. ನಾವೆಲ್ಲ ಹಾರ ತುರಾಯಿಗಳಿಂದ ಆಸೆ ಬಿದ್ದು, ಶಾಲು ತುರಾಯಿ ಹಾರಗಳಿಂದ ಆಸೆ ಬಿದ್ದು ನಾವು ಕೆಲವೊಂದಿಷ್ಟು ವಿಚಾರಗಳನ್ನು ತಲೆಯೊಳಗೆ ಹಾಕೋದಕ್ಕಿಂತ ಇವು ಯಾವೂ ಬೇಡ. ಮಾಧ್ಯಮ ರಂಗ ಸರಳವಾಗಿ ಸಾಂಗವಾಗಿ ಸಾಗಲಿ ಅಂತ ನಾವೆಲ್ಲ ಹೆಮ್ಮೆಯಿಂದ ಆ ರಂಗಕ್ಕೆ ಹಾರೈಸಿ ಈ ತರ ಹೇಳಿದ್ರು, ಆ ಪತ್ರಿಕಾ ಭವನ ಆಗ್ಬೇಕು ಅಂತ ಹೇಳಿ ಇವೆಲ್ಲ ಒಂದಾಗಿ ಪರಿಶ್ರಮ ಪಟ್ಟರೆ ಆಗ್ತದೆ ಅಂತ ಭರವಸೆ ರಾಜಕಾರಣಿಗಳೆಲ್ಲ ಕೊಟ್ಟಿದ್ದಾರೆ. ಅದಕ್ಕಾಗಿ ಮುನ್ನಡೆದು ಮುಂದೆ ಬೃಹತ್ ವಿಚಾರಗಳನ್ನ ಮೊದಲು ಮಾಡಿಕೊಂಡು ಪತ್ರಿಕಾ ರಂಗ ಯಶಸ್ವಿಯಾಗಿ ಸಾಗಲಿ. ನಂತರ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗಿದ್ದು, ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿರುವ ಸಾಧಕರಿಗೆ ಮಾಧ್ಯಮ ರತ್ನ, ಶಿಕ್ಷಣ ರತ್ನ ಹಾಗೂ ಸಮಾಜ ರತ್ನ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಜರ್ನಲಿಸ್ಟ್ ಯೂನಿಯನ್ ಜೇವರ್ಗಿ ಘಟಕ ಅಧ್ಯಕ್ಷರಾದ ಮರಿಯಪ್ಪ ಬೇಗಾರ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಚಂದ್ರಶೇಖರ್ ಹರ್ನಾಳ್, ಖಾಸಿಂ ಪಟೇಲ್, ಮುದ್ಬಾಳ್ ಬಿ, ರೇವಾ ಸಿದ್ದಪ್ಪ ಸಂಕಾಲಿ, ಅಲಾವುದ್ದೀನ್ ನೆಲಯೋಗಿ, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಸ್.ಕೆ. ಬಿರಾದಾರ್, ರವಿಚಂದ್ರ ಗುತ್ತೇದಾರ್ ಸೇರಿದಂತೆ ಹಲವರು ಹಿರಿಯರು, ಮುಖಂಡರು ಹಾಗೂ ಪತ್ರಕರ್ತರು ಉಪಸ್ಥಿತರಿದ್ದರು. ಲಕ್ಷ್ಮಣ್ ಪವಾರ್, RJ32 ಕನ್ನಡ ನ್ಯೂಸ್, ಜೇವರ್ಗಿ.